ಒಬ್ಬರ ಹತ್ರ ಎಷ್ಟು ಹಣ ಇದೆ ಆಸ್ತಿ ಇದೆ ಅಂತ ಇಂಪಾರ್ಟೆಂಟ್ ಅಲ್ಲ. ಅವರ ಲೈಫ್ ಸ್ಟೈಲ್ ಬ್ಯೂಟಿಫುಲ್ ಆಗಿದ್ದರೆ, ಮೈಂಡ್ಸೆಟ್ ಚೆನ್ನಾಗಿದ್ದರೆ, ಅವರಿಗೆ ಇಂತಹ ಟೇಸ್ಟ್ ಇದ್ದರೆ ಮಾತ್ರ ಇಂಥ ಒಂದು ಇದು ಮಾಡಲಿಕ್ಕೆ ಸಾಧ್ಯ. ಇದೊಂದು ಬೇರೆ ಇದೆ ಲೋಕ ನೋಡಿ. ಇದು ಏನು ಥರ ಒಂಥರ ನೋಡಿ, ಟೊಮೆಟೊ ಮೊಟ್ಟೆ ಮೆಲ್ಲ ತೆಗಿತೇನೆ. ನೀವು ಆ ಕಡೆ ಸ್ವಲ್ಪ ನೋಡಿ. ಅಟ್ಯಾಕ್ ಮಾಡಲಿಕ್ಕೆ ಏನಿಲ್ಲ, ಅಟ್ಯಾಕ್ ಮಾಡಿದರೆ ಅದಕ್ಕೆ ನಾವು ಉಂಟಲ್ಲ ಬೇರೆ ತಂದು ಕೊಡುವ. ಮತ್ತೆ ನೋಡಿ, ಮಾಷಾಲ್ಲ ನೋಡಿ. ಬಹ್ರೈನಲ್ಲಿ ಇವಾಗ ಒಳ್ಳೆ ವೆದರ್. ಸೊ ನಮ್ಮ ಇವತ್ತಿನ ವ್ಲಾಗ್ನಲ್ಲಿ ನಾವೊಂದು ಮನೆಯ ವ್ಲಾಗ್ ಮಾಡಲಿಕ್ಕೆ ಬಂದಿರೋದು. ಆ್ಯಕ್ಚುಲಿ ನಿಮ್ಮ ಮೈಂಡಲ್ಲಿ ಇರ್ಬೋದು, ಗಲ್ಫಲ್ಲೆಲ್ಲ ಇರುವವರು ಅಲ್ಲಿ ಮರುಭೂಮಿ ಇರೋದು, ಅಲ್ಲಿ ಒಂಥರ ಬೇರೆ ನೇಚರ್ ಇರಲ್ಲ ಅಂತ. ಬಟ್ ನಾವೊಂದು ಮನೆ ತೋರಿಸ್ತೀವಿ ಇವತ್ತು. ಆ್ಯಕ್ಚುಲಿ ಇದು ನಮ್ಮ ಊರಿನವರದ್ದು, ಮಂಗಳೂರಿನವರ ಮನೆ. ಸೊ ಈ ಒಂದು ಮನೆಯನ್ನು ಎಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ನೋಡಿ. ಗಾರ್ಡನ್ ಆಗಿರ್ಬೋದು, ಮನೆಯ ಸುತ್ತಮುತ್ತಲು ಏನು ಆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಬೇರೆ ಏನು ತರಕಾರಿ ಎಲ್ಲ ಯಾವ ಥರ ಅವರು ಇದು ಮಾಡಿದ್ದಾರೆ, ಬೆಳೆಸಿದ್ದಾರೆ ಅಂತ ನೋಡಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ವಿಜುವಲ್ಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಮನೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಒಂದು ಮನೆಗೆ ಎಂಟ್ರ್ ಆಗುವಾಗ ಒಂದು ನಾರ್ಮಲಿ ಒಂದು ಮನೆಯಲ್ಲಿ ಒಂದು ಡ್ರೀಮ್, ಕನಸಿನ ಮನೆಯಲ್ಲಿ ಯಾವ ಥರ ಒಂದು ಗಾರ್ಡನ್ ಇರುತ್ತೆ ಅಂತ ನೋಡಿ. ಮನೆಗೆ ನಾವು ಏನು ಹೊರಗಡೆಯಿಂದ ಎಂಟ್ರ್ ಆಗ್ತಾ ಇದ್ದೇವೆ. ಅಮೇಝಿಂಗ್. ಇದರ ವಿಜುವಲ್ಸ್ ಎಲ್ಲ ನೋಡಿದ್ರೆ ಉಂಟಲ್ಲ ನೀವು, ಆ್ಯಕ್ಚುಲಿ ನಾವು ಯಾವುದೋ ಒಂದು ಊರಿನಲ್ಲಿ, ನಮ್ಮ ಮಂಗಳೂರಲ್ಲೋ ಬೆಂಗಳೂರಲ್ಲೋ ಅಥವಾ ಘಟ್ಟದ ಕಡೆ ಏನಾದರೂ ಒಂದು ಮನೆಯಲ್ಲಿ ಇರೋದು ಅಂತ ನಿಮಗೆ ಏನಾದರೂ ಫೀಲ್ ಆಗ್ಬೋದು. ಬಟ್ ಇದು ಅರಬ್ ಕಂಟ್ರಿಯಲ್ಲಿರುವಂಥ ಒಂದು ಮನೆ. ತುಂಬ ಮನೆ ಅಂತ ಹೇಳೋದಕ್ಕಿಂತ ಇದೊಂದು ವಿಲ್ಲಾ ಅಂತ ಹೇಳ್ಬೋದು, ಒಂದು ಐಷಾರಾಮಿ ವಿಲ್ಲಾ. ಕ್ಯಾಮರಾದಲ್ಲಿ ನಿಮಗೆ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಇದು. ಇವಾಗ ಬಹ್ರೈನಲ್ಲಿ ಒಳ್ಳೆ ವೆದರ್ ಇದೆ. ಈ ವೆದರ್ಗೆ ಉಂಟಲ್ಲ, ಒಂದು ಸೆಪ್ಟೆಂಬರಿಂದ ಮಾರ್ಚ್ ತನಕ ಇಲ್ಲಿ ಒಂದು ಒಳ್ಳೆ ವೆದರ್. ಏನು ಇದು ವಿಂಟರ್ ಕ್ಲೈಮೇಟ್. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಸ್ಪೆಷಲ್ ಏನು ಗೊತ್ತಾ, ಗಲ್ಫ್ ಕಂಟ್ರಿಯಲ್ಲಿ ಬಂದು ಇಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಈ ಗಾರ್ಡನ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಅದೊಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಅದೇ ಹೇಳಿದಲ್ಲ, ನಮ್ಮಲ್ಲಿ ಎಷ್ಟು ಹಣ ಇದೆ, ಆಸ್ತಿ ಇದೆ, ಬೇರೆ ಏನಿದೆ ಅಂತಲ್ಲ, ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ ಅದು ಈ ಥರ ಎಲ್ಲ ನಾವೊಂದು ಮಾಡಿಕೊಂಡ್ರು ಉಂಟಲ್ಲ, ಅದಾಗಿದೆ ಪೀಸ್ ಆಫ್ ಮೈಂಡ್. ನೋಡಿ, ನೀವು ಎಷ್ಟೇ ಬಿಸ್ನೆಸ್ ಮಾಡಿ, ಎಷ್ಟೇ ಆಸ್ತಿ ಅಂತಸ್ತು ಮಾಡಿ, ಯಾವುದ್ರಲ್ಲೂ ಬೇಕಾದ್ರೆ ನಮಗೆ ಅದರ ಇಂಪಾರ್ಟೆನ್ಸ್ ಏನು ಗೊತ್ತಾ, ಲೇಟರ್ ಆನ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಮ್ಮ ಮೈಂಡ್ ಪೀಸ್ ಆಫ್ ಮೈಂಡ್ ಇರಬೇಕು, ಖುಷಿ ಇರಬೇಕು, ನೆಮ್ಮದಿ ಇರಬೇಕು ಬದುಕಿನಲ್ಲಿ. ಸೊ ಅದಕ್ಕೆಲ್ಲ ಉಂಟಲ್ಲ, ನಮ್ಮ ಮನೆ ಸುತ್ತಮುತ್ತ ಎಲ್ಲ ನಾವು ಈ ಥರ ಎಲ್ಲ ಮಾಡ್ಕೊಳ್ಬೇಕು. ಅದು ನಮ್ಮ ಮಕ್ಕಳಿಗಾಗಿರ್ಬೋದು, ನಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ, ಈವನ್ ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ. ಒಂಥರ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮೈಂಡ್ಸೆಟ್ ಇರುತ್ತೆ. ಒಂದು ನಮ್ಮ ಮೈಂಡ್ಸೆಟ್ ಇದೆಯಲ್ಲ, ಒಬ್ಬ ಮನುಷ್ಯ ಒಬ್ಬನಿಗೆ ಈ ಥರ ಬೇಕು, ನನ್ನ ಲೈಫ್ ಸ್ಟೈಲ್ ಈ ಥರ ಇರಬೇಕು, ನನ್ನ ಗಾರ್ಡನ್ ಬೇಕು, ನೇಚರ್ ಆಗಿರಬೇಕು, ಹಸಿರಿರಬೇಕು ನನ್ನ ಸುತ್ತಮುತ್ತ ಅಂತೆಲ್ಲ ಬಯಸುವವರಿಗೆ ಡೆಫಿನೆಟ್ಲಿ ಇವರು ತುಂಬ ಇನ್ಸ್ಪಿರೇಷನ್. ನೋಡಿ, ಮಾಷಾ ಅಲ್ಲ, ಇಲ್ಲೊಂದು ಗ್ರೌಂಡ್ ನೋಡಿ, ವಾವ್ ನೋಡಿ, ಅಮೇಝಿಂಗ್. ಇದೊಂದು ಬೇರೆ ಇದೆ ಲೋಕ ನೋಡಿ. ಇದು ಏನೋ ಥರ ಒಂಥರ ತೋಟಕ್ಕೆ, ದೊಡ್ಡ ಕಾಡಿಗೆ ಬಂದ ಥರ ಇದೆ. ಸೊ ನೋಡಿ ಅಂತೆ ನೋಡಿ, ಮಾಷಾ ಅಲ್ಲ, ವೆರಿ ಬ್ಯೂಟಿಫುಲ್. ನೋಡಿ, ದೊಡ್ಡದಾಗಿರುವಂಥ 2 ಮರ ಇದೆ. ಆ್ಯಕ್ಚುಲಿ ನಾವು ಆರ್ಟಿಫಿಷಿಯಲ್ ಆಗಿ ನಾವು ಬದುಕಲೇಬಾರ್ದು. ನೋಡಿ, ದೊಡ್ಡ ಬಿಲ್ಡಿಂಗ್ನಲ್ಲೆಲ್ಲ 20-30 ಅಂತಸ್ತಿನಲ್ಲೆಲ್ಲ ಕೆಲವರೇನು ಫ್ಲ್ಯಾಟ್ ಎಲ್ಲ ತೆಗೀತಾರೆ. ಆ್ಯಕ್ಚುಲಿ ನಾವಲ್ಲಿ ಎದ್ದು ಹೊರಗಡೆ ನೋಡುವಾಗ ಇನ್ನೊಬ್ಬರ ಮನೆ ಕೂಡ ಕಾಣೋದಿಲ್ಲ ನಮಗೆ ಎದುರುಗಡೆ. ನಾವು ಎಷ್ಟು 80 ಲಕ್ಷ, 1 ಕೋಟಿ, 1.5 ಕೋಟಿ ಎಲ್ಲ ಕೊಟ್ಟು ನಾವು ಫ್ಲ್ಯಾಟ್ ಎಲ್ಲ ತೆಗಿತೇವೆ. ದೊಡ್ಡ ಏನು ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ಮುಂಬೈಯಲ್ಲಿ ಆಗಿರ್ಬೋದು, ಮಂಗಳೂರಲ್ಲಿ ಆಗಿರ್ಬೋದು, ಇವನ್ ಬೇರೆ ಔಟ್ ಆಫ್ ಕಂಟ್ರಿಯಲ್ಲೆಲ್ಲ ನೋಡಿ. ಆ್ಯಕ್ಚುಲಿ ಅದಕ್ಕಿಂತ ಏನು ಗೊತ್ತಾ ಬ್ಯೂಟಿಫುಲ್, ಒಂದು ಇಂಡಿವಿಜುವಲ್ ಆಗಿರುವಂಥ ಒಂದು ಮನೆ ಮಾಡಬೇಕು. ಸುತ್ತಮುತ್ತಲೂ ಒಂದು ನಮಗೆ ಬೇಕಾಗಿರುವಂಥ, ನಮಗೆ ಏನು ಸೌಕರ್ಯ ಇದೆ ಅದರಲ್ಲಿ ಒಂದು ಚೆಂದ ಆಗಿರುವಂಥ ಒಂದು ಬೈ ನೇಚರ್ ಆಗಿ ಏನಾದರೂ ಒಂದು ಈ ಥರ ಎಲ್ಲ ಬಿಲ್ಡ್ ಮಾಡಬೇಕು. ಅದರೆಲ್ಲ ತುಂಬ ತೃಪ್ತಿ ಇದೆ. ನೀವು ನೋಡಿ, ನಾವು ಫ್ಲ್ಯಾಟಲ್ಲಿರುವಂಥ ಒಂದು ಲೈಫ್ ಇದೆಯಲ್ಲ, ಅದು ಆನೆಸ್ಟ್ಲಿ ಅದು ನನಗಂತೂ ತುಂಬ ಬೋರಿಂಗ್. ಅದು ಆ್ಯಕ್ಚುಲಿ ನಾನು ಅದನ್ನು ಇಷ್ಟಪಡುವುದೇ ಇಲ್ಲ. ಬೇರೊಬ್ಬರಿಗೂ ಕೂಡ ನಾನದು ಸಜೆಸ್ಟ್ ಕೂಡ ಮಾಡೋದಿಲ್ಲ. ಆ್ಯಕ್ಚುಲಿ
ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಮನೆ ಕಟ್ಟಿ ಸುತ್ತಮುತ್ತಲು ಈ ಥರ ಎಲ್ಲ ನಾವು ಮಾಡ್ಕೊಳ್ಬೇಕು. ತುಂಬ ಪೀಸ್ ಆಫ್ ಮೈಂಡ್. ಇವಾಗ ಯಂಗ್ ಜನ್ರೇಷನ್ ಎಲ್ಲ ತುಂಬ ಆಸೆ ಇಡೋದೇನು ಗೊತ್ತಾ, ದೊಡ್ಡ ದೊಡ್ಡ ಫ್ಲ್ಯಾಟ್ ತೆಗಿಬೇಕು, ದೊಡ್ಡ ದೊಡ್ಡ ಸಿಟಿಗಳಲ್ಲಿರಬೇಕು ಅಂತ. ಆ್ಯಕ್ಚುಲಿ ಪ್ರಕೃತಿಯ ಮುಂದೆ ಇದೆಯಲ್ಲ, ನೇಚರ್ ಮುಂದೆ ಬೇರೆಲ್ಲವೂ ಕೂಡ ಅಷ್ಟಕ್ಕಷ್ಟೇ. ಬಟ್ ನಾವು ನೇಚರ್ ಜೊತೆ ಬದುಕಲು ಏನು ಕಲಿಬೇಕು. ಸೊ ಇಲ್ಲಿ ಬನ್ನಿ, ನಾನು ಹೇಳಿದೆಲ್ಲ ತುಂಬ ಕ್ಯೂರಿಯಾಸಿಟಿ ಇದೆ ಅಂತ ಒಂದು ತೋರಿಸ್ತೇನೆ ಬನ್ನಿ. ವಾ ನೋಡಿ, ಶಬ್ದ ಕೇಳಿಸ್ತಾ ಇದೆ. ಇದು ಆ್ಯಕ್ಚುಲಿ ನಾವು ನಮ್ಮ ಮನೆಗೆ ಊರಿಗೆ ಬಂದಿರೋದಲ್ಲ, ಪುತ್ತೂರಿಗೋ ವಿಟ್ಲಕ್ಕೋ ಮಂಗಳೂರಿಗೆ ಬಂದಿರೋದಲ್ಲ. ಇದು ನೋಡಿ ಮನೆಯ ಬ್ಯಾಕ್ ಸೈಡಲ್ಲಿ ಕೋಳಿ ನೋಡಿ, ಮಾಷಾ ಅಲ್ಲ, ಕೋಳಿ ಸಾಕಾಣಿಕೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ಇದರ ಒಳಗಡೆ ಹೋಗ್ತೀನಿ ನಾವು, ಅಡ್ಡಿಪೊಲಿ ಮಚ್ಚ. ಸೊ ನೋಡಿ, ನಾವು ಕೋಳಿ ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇಲ್ಲಿ ನಾವು ಇದರ ಒಳಗಡೆ ಬರ್ತಾ ಇದ್ದೇವೆ ನೋಡಿ. ಅದು ಇದು ಮಾಡಿ, ಕ್ಲೋಸ್ ಮಾಡಿ, ಅದು ಇಲ್ಲಾಂದರೆ ಹೊರಗಡೆ ಹೋಗುತ್ತೆ ಅಂತೆ. ಬನ್ನಿ ಸುಹೇಲ್, ನೋಡಿ ತುಂಬ ಆ್ಯಕ್ಚುಲಿ ಉಂಟಲ್ಲ, ನಿಮಗೆ ಅನಿಸ್ಬೋದು ನಾನು ಮಾತಾಡ್ತಾ ಇಲ್ಲ ಯಾಕೆ ಅಂತ. ಸ್ವಲ್ಪ ಭಯ ಆಗ್ತಾ ಇದೆ ಸುಹೇಲ್. ಯಾಕೆ ಗೊತ್ತಾ, ನಾನು ಸ್ಕೈ ಡೈವ್ ಎಲ್ಲ ಮಾಡಿದ್ದೇನೆ ನಿಜ, ಅದು ಕೋಳಿಗೆ ಗೊತ್ತಿಲ್ಲಲ್ವ. ಸ್ವಲ್ಪ ನೋಡು, ಮೆಲ್ಲ ಹೋಗುವ. ಈ ಪ್ರಾಣಿಗಳ ಜೊತೆ ವ್ಯವಹಾರ ಮಾಡುವಾಗ ಉಂಟಲ್ವ, ತುಂಬ ಪೇಷನ್ಸ್ ಆಗಿರೋ. ಮಾಷಾ ಅಲ್ಲ, ನೋಡಿ ಸುಹೇಲ್, ಇವರ ಆ ಒಂದು ಏನು ಗೊತ್ತಾ, ಅವರ ಈ ಒಂದು ಟೇಸ್ಟ್ ಇದೆಯಲ್ಲ, ಲೈಫ್ ಸ್ಟೈಲ್ ಇದ್ದು ತುಂಬ ಬ್ಯೂಟಿಫುಲ್. ಎಷ್ಟು ವೆರೈಟಿ, ತುಂಬ ಜಾತಿಯ ಕೋಳಿ ಇದೆ ಸುಹೇಲ್ ನೋಡಿ ಅಂತೆ. ಇದನ್ನೆಲ್ಲ ನಾವು ಎಲ್ಲಿ ನೋಡೋದು? ಊರಲ್ಲಿ ಮಾಂಸದ ಅಂಗಡಿ ಅಲ್ಲಲ್ಲ, ಮಾಂಸದ ಅಂಗಡಿ ನೀ ತಿಂದಿರದೇ ಇದಿಲ್ಲಬ್ಬ. ಇದೆಲ್ಲ ಊರುಡು ತೂಪಿನಿ ನಮ್ಮ. ಅದರ ಮೊಟ್ಟೆ ಉಂಟಲ್ವ, ಅದರ ಮೊಟ್ಟೆಯನ್ನೊಂದು ಮೆಲ್ಲ ತೋರಿಸ್ಬೇಕು. ಸೊ ಇದು ವೆಸ್ಟ್ ಇಂಡೀಸ್ನ ಕೋಳಿ ಅಂತ, ಸ್ವಲ್ಪ ಕಪ್ಪಿದೆ. ಅದು ನಮ್ಮ ಎಂತ ಬ್ರಿಟಿಷ್ ಕೋಳಿ ಅಂತ. ಸರಿ ನೋಡಿ, ನೀವು ಉಂಟಲ್ಲ, ನೀವು ಅದನ್ನು ತೋರಿಸಿ, ನಾನು ಮೊಟ್ಟೆ ಮೆಲ್ಲ ತೆಗಿತೇನೆ. ನೀವು ಆ ಕಡೆ ಸ್ವಲ್ಪ ನೋಡಿ. ಏನು ಅಟ್ಯಾಕ್ ಮಾಡೋದಿಲ್ಲ ಸುಹೇಲ್, ಅಟ್ಯಾಕ್ ಮಾಡಲಿಕ್ಕೆ ಏನಿಲ್ಲ. ಅಟ್ಯಾಕ್ ಮಾಡಿದರೆ ಅದಕ್ಕೆ ನಾವು ಉಂಟಲ್ಲ ಬೇರೆ ತಂದು ಕೊಡುವ. ಮತ್ತೆ ನೋಡಿ, ಮಾಷಾ ಅಲ್ಲ ನೋಡಿ, 4 ಮೊಟ್ಟೆ ಇದೆ. ಇನ್ಶಾ ಅಲ್ಲ ಈ ಮೊಟ್ಟೆಯನ್ನು ಇವತ್ತು ಇವರ ಫ್ರೆಂಡ್ರ ಮನೆಯಲ್ಲಿ ಬೇಯಿಸಿ ತಿಂದೇ ಹೋಗುದು ನಾನು ನೋಡಿ. ಮಾಷಾ ಅಲ್ಲ. ಇಲ್ಲ ಇವಾಗ ಉಂಟಲ್ಲ, ಇಲ್ಲ ಅದಕ್ಕೆ ಆ್ಯಕ್ಚುಲಿ ಗೊತ್ತಾಗೋದಿಲ್ಲ ನೋಡಿ. ಈ ನನ್ನ ಫ್ರೆಂಡೇ ಹೇಳ್ತಾ ಇದ್ರು, ನನಗೆ ನೆನಪುಂಟು, ಇವರ ಮಕ್ಕಳಿಗೆ ಉಂಟಲ್ವ, ಇವರ ಮಕ್ಕಳಿಗಾಗಿರ್ಬೋದು ಇವರಿಗಾಗಿರ್ಬೋದು, ಇದುವರೆಗೂ ಇವರು ಔಟ್ಸೈಡಿನ ಮೊಟ್ಟೆ ತಂದಿಲ್ಲ ನೋಡಿ. ಫ್ರೆಶ್ ಮೊಟ್ಟೆ ಸಿಗುವಾಗ, ಅವರೇ ಕೋಳಿ ಸಾಕಿದ ಮೊಟ್ಟೆ ಅವರಿಗೆ ಸಿಗುವಾಗ ಮತ್ತೆ ಯಾಕೆ ತರಬೇಕು ನೋಡಿ. ಇದು ನೋಡಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದಲ್ಲ ನೋಡಿ. ಇದು ನೋಡಿ, ಇದು ಸ್ವಲ್ಪ ನೋಡಿ, ಇದೆಲ್ಲ ಸ್ವಲ್ಪ ತೋರಿಸಿ. ಇದು ಏನು ಗೊತ್ತಾ, ಇದು ಒಂದು ನಿಮಿಷ, ಇದರ ಹೆಸರು ಏನು ಗೊತ್ತಾ, ಒಮ್ಮೊಮ್ಮೆ ಉಂಟಲ್ಲ ಹೆಸರು, ಇದು ಏನು ಗೊತ್ತಾ, ಇದೆಲ್ಲ ಮಾಡ್ತಾರೆ ಏನು, ಇದರಿಂದ ಲೋಷನ್ ಎಲ್ಲ ಬರುತ್ತೆ. ಏನು ಇದರ ಹೆಸರು, ಒಂದು ನಿಮಿಷ ಬರೀಲಿಕ್ಕಿಲ್ಲ, ಒಂದು ನಿಮಿಷ ನಾನು ಸ್ವಲ್ಪ ಥಿಂಕ್ ಮಾಡ್ತೇನೆ. ಇದಿಲ್ಲ ನಿಂಡೆ, ಇದಲ್ಲ ಅಲ್ಲಲ್ಲ, ಮಿಂಟ್ಲ ಇದಿಲ್ಲ ನಿಂಡೆ ಅಂದರೆ ಚಳಿ ಇದಕ್ಕೆ ಅಲ್ಲಲ್ಲ, ಇದಲ್ಲ. ಒಂದು ನಿಮಿಷ ನಾನುಂಡಲ್ಲೇ ಪೆಂಜಾಯಿ ಕಾಲ್ ಹಾಕ್ರೆ. ವಿಡಿಯೋ ಆನಲ್ಲಿ ಇದೆಯಾ? ವಿಡಿಯೋ ಆನಲ್ಲಿರಲಿ, ಅವಳ ಹತ್ರ ಕೇಳುವ ಏನಂದ. ಇವಾಗ ನಾವು ಮಗು ತೆಗೆಯೋದು. ಹಲೋ, ನಾನು ಹೇಳಿಲ್ವಾ ಮಗು ತೆಗ್ದದ್ದು ಫೋನು. ಆಫಿಯಾ ದರಿ ನಾನು ಬ್ಲಾಗ್ ಹಾಕೋ ಬಂದ್ರೆಡಿ ಆಫಿಯಾ, ಕೊರಿಯಾ ಉಂಡಲ್ಲೇ ಇದರ ಪೇರು ಗೊಂತ ಇಲ್ಲಡಿ ಆಫಿಯಾ. ಇದ ಉಡೆಲ್ಲ ಕಾಟ್ಯ ನಂಗೆ ಚೊಮ್ಮೆ ಇದ ಕೈಲಿ ಮುಟ್ಟೆ ಎಲ್ಲ ನೋಕುಲ ಕೊಲ್ಲೆದು ಇದೆಂದ್ರೆಡಿ ಇದೆಂದ್ರೆ ಹಾ, ಆಲೋವೆರಾ ಕರೆಕ್ಟ್. ಆಲೋವೆರಾ ಕರೆಕ್ಟ್. ಇದು ನೋಡಿ, ಇದೊಂದಲ್ಲೇ ಒಂದು 10 ನಿಮಿಷ ಸ್ಟಕ್ ಆಗಿರಡಿ ನಂಗೆ ಓಡೆ ಫೋಟೋ ಎಡ್ತಿಟ್ಟುಂಡಲ್ಲೇ ಗೂಗಲ್ ಸರ್ಚ್ ಹಾಕೊಂಡು ನಿಂತಲ್ಲ. ಓಕೆ, ಅದು ಗೊಂತಿಲ್ಲ ಅಂತ ಇಪ್ಪೊಮ್ಮೆ ಗೊಂತ ಯಾವ ಆಲೋವೆರಾ. ಥ್ಯಾಂಕ್ ಯು. ನಾನು ಈ ಮುಟ್ಟೆ ಇರ್ತಾ ಬಂದೆ ಅವತ್ತಿಗೂ. ಮತ್ತಷ್ಟು ಕುತೂಹಲ ಇದೆ ಇಲ್ಲಿ. ಸೊ ಇಲ್ಲಿ ಬನ್ನಿ, ಮಾಷಾ ಅಲ್ಲ. ಇದು ನೋಡಿ, ಇದು ಉಂಟಲ್ಲ ಬರ್ಡ್ಸ್ ಸ್ವೆಲ್. ಇದು ಹಾಲೆಂಡ್, ಬೇರೆ ಬೇರೆ ಕಂಟ್ರಿಯ ಬರ್ಡ್ಸ್ ಎಲ್ಲ ಉಂಟಲ್ಲ, ಇವರು ತಂದಿದ್ದಾರೆ ಇಲ್ಲಿ. ಮಾಷಾ ಅಲ್ಲ, ಇವರು ಮಾಡಿರುವಂಥ ಸೆಟಪ್ ನೋಡಿ. ಅದಕ್ಕೆ ನೋಡಿ, ಮಳೆ ಎಲ್ಲ ಸ್ವಲ್ಪ ಇವಾಗೆಲ್ಲ ಮಳೆ ಎಲ್ಲ ಬರ್ತದೆ ಇಲ್ಲಿ. ಇದು ಗಲ್ಫ್ ಕಂಟ್ರಿ ಸ್ವಲ್ಪ ಉಂಟಲ್ಲ ಅಪ್ಗ್ರೇಡ್ ಆಗಿದೆ, ಏನೋ ಭೂಮಿ ತಿರುಗುವುದು ಉಲ್ಟಾಗಿದೆ ಅಂತ.
ಏನೋ ಇಲ್ಲೆಲ್ಲ ಮಳೆ ಬರ್ತಾ ಇದೆ ಇವಾಗ. ಇದೆಲ್ಲ ನೋಡಿ ಸ್ವೆಲ್, ಮಾಶಾ ಅಲ್ಲಾ, ಬ್ಯೂಟಿಫುಲ್. ನಾನು ಹೇಳಿದಲ್ಲ, ಇವರ ಲೈಫ್ ಸ್ಟೈಲ್ ನನಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ನೋಡಿ, ಹಾಲೆಂಡ್ ಮತ್ತು ಬೇರೆ ಬೇರೆ ಕಂಟ್ರಿದೆಲ್ಲ ಹೆಸರು ಹೇಳಿದ್ರು, ಅಲ್ಲಿನ ಬರ್ಡ್ಸ್ ಎಲ್ಲ ಉಂಟಲ್ಲ, ಇವರ ತಂದೆ ಇಲ್ಲಿ ನೋಡಿ ತುಂಬ ಬ್ಯೂಟಿ. ಇದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ. ನೋಡಿ ಅದೆಲ್ಲ ತೋರಿಸಿ ಸ್ವೆಲ್. ಮತ್ತು ನೀವು ನನಗೆ ನೆನಪು ಮಾಡಬೇಕು, ಕೈಯಲ್ಲಿ 4 ಮೊಟ್ಟೆ ಇದೆ ಸ್ವೆಲ್. ಇದು ಇಂಪಾರ್ಟೆಂಟ್. ನಿಮ್ಮ ಉಂಟಲ್ಲ, ನಿಮ್ಮ ಕಾಸ್ಟ್ಲಿ ಕ್ಯಾಮರಾ ಕೆಳಗಡೆ ಬಿದ್ದು ಹುಡಿ ಆದರೂ ಪರವಾಗಿಲ್ಲ, ಮೊಟ್ಟೆ ನೋಡಿ ಸ್ವೆಲ್. ಇಲ್ಲಿ ನೋಡಿ ಸ್ವೆಲ್, ಇಲ್ಲಿ ನೋಡಿ ಸ್ವೆಲ್, ಇಲ್ಲೆಲ್ಲ ತೋರಿಸಿ ಸ್ವೆಲ್. ಮಾಶಾ ಅಲ್ಲಾ, ಅಮೇಝಿಂಗ್, ವಾವ್. ನೋಡಿ ಎಷ್ಟು ಅದು ಎಷ್ಟು ಅಲ್ಲಲ್ಲ, ಅದೇ ಹೇಳಿದಲ್ಲ ನಾನು, ಅದನ್ನೇ ಮತ್ತೆ ಯಾಕೆ ನೀವು ಜಗಿಯೋದು ಸಲ. ಅದು ನೋಡಿ, ಅದು ಕುಳಿತುಕೊಂಡಿರೋದು ನೋಡಿ, ನೋಡಿ ಅದು ಅದರ ಜಾತಿ ಉಂಟಲ್ಲ ನೋಡಿ, ಇದು ಅದು ಅದಲ್ಲ 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 ಅದು ನೋಡಿ, ಅದು ತುಂಬ ಬ್ಯೂಟಿಫುಲ್. ಅದಲ್ಲ ಸ್ವೆಲ್, ಅದು ಉಂಟಲ್ಲ ಸ್ವಲ್ಪ ಏನೋ ಕ್ರೈಮ್ ಮಾಡಿದ ಥರ ಇದೆ ನೋಡಿ, ಅಂತೆ ಸೈಲೆಂಟ್ ಆಗಿ ಕುತ್ಕೊಳ್ಳಿದ್ದೆ ಅಲ್ಲಿ ವೈಟ್ ವೈಟ್. ಅದಲ್ಲ 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 ಅದಲ್ಲ, ಮಾಶಾ ಅಲ್ಲ, ಬ್ಯೂಟಿಫುಲ್, ವಾವ್. ಅಂತ ನೋಡಿ ತರಕಾರಿ ಇಗೊಳ್ಳಿ, ಇದೇನು ಮಣ್ಣೋಳಿ ಅಂತ ಹೇಳ್ತೇವೆ ನಾವು, ಕಾಕೆ ಅಂಡ್ ಚಿಲ್ಡ್ರನ್. ಓಕೆ, ಅಡ್ಡಿ ಪೋಲಿ, ತುಂಬ ಆಗಿದೆ, ತುಂಬ ಆಗಿದೆ, ತುಂಬ ಆಗಿದೆ. ಇದೇನು ಗೊತ್ತಾ, ಇದೇನು ಹೇಳಿ, ಟೊಮ್ಯಾಟೊ ಟೊಮ್ಯಾಟೊ ಟೊಮ್ಯಾಟೊ. ಈಗ ಕಾಯಿ ಹಣ್ಣಾಗಿರೋದು ನಾವು ಆ ಕಡೆ ತೋರಿಸ್ತೀವಿ. ಇಲ್ಲಿ ನೋಡಿ, ಮನೆಯ ಹೊರಗಡೆ ಉಂಟಲ್ಲ, ಇಲ್ಲೇ ಕುತ್ಕೊಳ್ಳಿಕ್ಕೆ ಒಂಥರ ನೋಡಿ, ಇಲ್ಲಿ ಸೆಟಪ್ ನೋಡಿ ಸ್ವೆಲ್. ಗೆಸ್ಟ್ಗಳೆಲ್ಲ ಬಂದ್ರೆಲ್ಲ ಅವ್ರು ಸ್ವೆಲ್, ಮೊಟ್ಟೆ 4 ಕೈಯಲ್ಲಿದೆ, ಅದು ಇಂಪಾರ್ಟೆಂಟ್ ನೋಡಿ. ಮಾಶಾ ಅಲ್ಲ ಸ್ವೆಲ್, ಯಾವ ಥರ ಗಾಳಿ ಬರ್ತಾ ಇದೆ ಇಲ್ಲಿ, ಬ್ಯೂಟಿಫುಲ್. ಒಂದು ಚಂದದ ಮನೆ. ಅದು ಇಷ್ಟು ದೊಡ್ಡ ವಿಲ್ಲ ಆಗಬೇಕು, ಇಷ್ಟು ರೂಮ್ ಇರಬೇಕು ಅಂತಲ್ಲ. ಆ್ಯಕ್ಚುಲಿ ಇರುವ ಲಿಮಿಟೇಷನಲ್ಲಿ ಒಂದು ಸಣ್ಣದಾದಂಥ ಮನೆ ಕಟ್ಟಿ ನಮಗೆ ಬೇಕಾಗುವಂಥ, ಅದರ ಸುತ್ತಮುತ್ತಲೆಲ್ಲ ಈ ಥರ ಮಾಡ್ಕೊಳ್ಬೇಕು ಸ್ವೆಲ್. ಏನು ಹೇಳ್ತೀರಾ ಸ್ವೆಲ್? ನೋಡಿದ್ರೆ ಎಲ್ಲಾದರೂ ಈ ಥರ ಟೊಮೆಟೊ ಎಲ್ಲ ಕೊಯ್ಯೋದು ಸ್ವೆಲ್? ಎಲ್ಲ ನೋಡಿ ಸ್ವೆಲ್, ಸ್ವೆಲ್ ಅನ್ನ ಆಗಿರೋದು ನೋಡಿ ಸ್ವೆಲ್. ನೋಡಿ ಸ್ವೆಲ್, ಎಷ್ಟು ಬೇಕು ಎಲ್ಲ ಕೊಯ್ಯವಲ್ಲ. ಇಲ್ಲ, ಟೊಮೆಟೊ ಎಲ್ಲದಕ್ಕೂ ಬೇಕು. ನನ್ನ ವೈಫ್ ಹೇಳ್ತಾ ಇದ್ಲು, ಟೊಮೆಟೊ ಖಾಲಿ ಆಯಿತು ಎರ್ತಬರ್ನ ನಾಳೆ ಅಂತ. ಸೊ ಇವತ್ತಿಲ್ಲಿ ಬ್ಲಾಗ್ ಮಾಡಲಿಕ್ಕೆ ಬಂದಿರೋದುಂಟಲ್ಲ, ವರ್ತ್ ಸ್ವೆಲ್. ನೋಡಿ ತುಂಬ ಇದೆ ಸ್ವೆಲ್. ಅದೇ ನಾನು ಹೇಳಿದಲ್ಲ, ಈಗೆಲ್ಲ ಉಂಟಲ್ವ, ನಾವು ಒಂದು ಗಿಡ ನೆಟ್ಟು ಅದರಿಂದ ಬರುವಂಥ ಫಸಲು ನಾವು ಕೊಯ್ಯುವಾಗ ಉಂಟಲ್ಲ, ನಂತರ ಅದನ್ನು ನಾವು ತಿನ್ನುವಾಗೆಲ್ಲ ಅದೊಂಥರ ಫೀಲ್ ಇದೆಯಲ್ಲ, ಅದು ನೀವು ಕೋಟಿ ಹಣ ಕೊಟ್ಟರು ಕೂಡ ಸಿಗಲ್ಲ. ಆ ಒಂದು ಫೀಲ್ ಏನು ಹೇಳ್ತೇವೆ ಗೊತ್ತಾ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಗೊತ್ತಾ, ಅದು ಬ್ಯೂಟಿಫುಲ್. ನೋಡಿ ಇಲ್ಲೆಲ್ಲ ಇದೆ ಸ್ವೆಲ್, ಇಲ್ಲಿ ಬನ್ನಿ, ಇಲ್ಲೆಲ್ಲ ತೋರಿಸಿ, ಚಂದ ತೋರಿಸಿ ಸ್ವೆಲ್. ಮತ್ತೊಂದು ವಿಷಯ ಗೊತ್ತಾ, ನನ್ನ ಬ್ಯಾಂಗ್ಳೂರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾನೊಬ್ಬರು ಏನು ಫ್ರೆಂಡ್ ಇದ್ದಾರೆ, ಈ ದ್ರಾಕ್ಷಿ ಆಗುತ್ತಲ್ಲ, ಅವರು ಕೂಡ ನನ್ನನ್ನು ಕರೆದಿದ್ದಾರೆ ನಮ್ಮ ಬ್ಲಾಗ್ ಎಲ್ಲ ನೋಡಿ. ಸಫಾನ್ ಊರಿಗೆ ಬಂದರೆ ಈ ಥರ ಎಲ್ಲ ಬರಬೇಕು ಸ್ವೆಲ್. ಇಲ್ಲಿ ನೋಡಿ ಬ್ಯೂಟಿಫುಲ್ ಸ್ವೆಲ್. ಈ ಬ್ಲಾಗ್ ಎಲ್ಲ ನೋಡಿ ನಮ್ಮ ಹತ್ರ ಕೇಳ್ಬೋದು, ಸಫಾನ್ ಎಲ್ಲಿದು? ಚಿಕ್ಕಮಂಗ್ಳೂರಲ್ಲ ಸಫಾನ್, ಇದೆಲ್ಲಿ? ಸಕಲೇಶ್ಪುರದಲ್ಲ. ಆ್ಯಕ್ಚುಲಿ ನಾವಿರೋದು ಗಲ್ಫ್ ಕಂಟ್ರಿಯ ಸಣ್ಣದಾಗಿರುವಂಥ ಒಂದು ದ್ವೀಪ ರಾಷ್ಟ್ರ ಬಹ್ರೈನಲ್ಲಿ. ಸೊ ಇಲ್ಲಿನ ಅದೇ ನಾನು ಹೇಳಿದಲ್ಲ, ನಮ್ಮ ಫ್ರೆಂಡ್ ಅವರ ಮನೆಯ ಸುತ್ತ, ಮನೆಯ ಹತ್ರನೇ ಇರುವಂಥ, ಮನೆಯ ಪಕ್ಕದಲ್ಲಿ ಮಾಡಿರುವಂಥ ಅವರು ಬ್ಯೂಟಿಫುಲ್ ಆಗಿರುವಂಥ ಗಾರ್ಡನ್ ಇದು. ಸೊ ಈ ಗಾರ್ಡನ್ಗೆ ಹೆಸರೇನು ಗೊತ್ತಾ ಸ್ವೆಲ್? ಪ್ಯಾಲೇಸ್ ವಿಲ್ಲಾ ಅಂತೇಳಿ. ಸರ್ ಇಲ್ಲಿ ಬನ್ನಿ, ಅಲ್ಲ ತೆಗಿಯುವ, ಇದು ಎಲ್ಲ ತೆಗಿಯುವ, ತುಂಬ ಬ್ಯೂಟಿಫುಲ್ ಇದೆ. ವಾವ್, ನೋಡಿ ನನ್ನ ಫ್ರೆಂಡ್ ಹೇಳಿದರು, ಇದೆಲ್ಲ ನಾವು ಎಷ್ಟೆಲ್ಲ ಇವತ್ತು ಕೊಯ್ತೇವೆ ಅವರ ಗಾರ್ಡನಿಂದ, ಇದೆಲ್ಲ ನಮಗೇನೆ. ಇದು ನನ್ನ ಮಗಳಿಗೆ ಗಂಡೆಪ್ಪು, ಅವಳು ಗಲ್ಫಲ್ಲಿರೋದಲ್ಲ, ಸೊ ಹಾಗೆ ಒಂದು 2-3 ಇರಲಿ ಅಂತ. ಮಾಶಾ ಅಲ್ಲಾ, ಬ್ಯೂಟಿಫುಲ್ ಸ್ವೆಲ್. ಇದಕ್ಕೆಲ್ಲ ಒಂದು ನಸೀಬು ಬೇಕು ಗೊತ್ತಾಯ್ತಾ. ಈ ಥರ ಎಲ್ಲ ಕೆಲವರೆಲ್ಲ ಬಿಡುವುದಿಲ್ಲ ಅವರ ಗಾರ್ಡನ್ಗೆಲ್ಲ ಬರುವಾಗ. ಮಾಶಾ ಅಲ್ಲಾ, ನಮ್ಮ ಫ್ರೆಂಡ್ ಇದ್ದಾರಲ್ಲ, ಅವ್ರು ನಮಗೆಲ್ಲ ಇದು ಒಂದು ನಮ್ಮನ್ನು ಅಲೋ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್. ಬನ್ನಿ ಸ್ವೆಲ್, ಸ್ವಲ್ಪ ಇದಕ್ಕೆ ಮೆಣಸೆಲ್ಲ ಹಾಕುವ ಸ್ವೆಲ್.
ಸ್ವಲ್ಪ ಇಲ್ಲಿ ಮೆಣಸೆಲ್ಲ ಇದೆ, ಕತ್ತರಿ ಇಲ್ಲಿ ಇರಲಿ, ನೆನಪಿರಲಿ. ಸೊ ಇಲ್ಲಿ ಬನ್ನಿ, ಗಾಂಧೇರಿ ಮೊಲವು ಚೆಲ್ಲಲೆ ನಂಗೆ, ಗಾಂಧೇರಿ ಮೊಲವು. ವೈಫ್ ನಿನ್ನೆ ಹೇಳ್ತಾ ಇದ್ಲು ಕೊತ್ತಂಬರಿ ಸೊಪ್ಪೆಲ್ಲ ಇಲ್ಲ ಅಂತ. ಆ್ಯಕ್ಚುಲಿ ಇವತ್ತು ನಾವಿಲ್ಲಿ ಬಂದಿರೋದು ವರ್ತ್. ಕೊತ್ತಂಬರಿ ಸೊಪ್ಪು ಆಯಿತು, ಮತ್ತು ಮೊಟ್ಟೆ ಆಯಿತು, ಮತ್ತು ಅಲ್ಲಲ್ಲ ಒಂದು ನಿಮಿಷ ಸೋಯಲ್, ಇದು ನಾನು ಮುಂಚೆ ಕೊಯ್ತಾ ಇದ್ದೆ ನೋಡಿ. ಕೊತ್ತಂಬರಿ ಸೊಪ್ಪು ಆಯಿತು ಇಲ್ಲಿಗೆ ಬಂದು, ಮತ್ತು ಏನು ಟೊಮೆಟೊ ಸಿಕ್ತು, ಮಗಳಿಗೆ ಹೂವು ಸಿಕ್ಕಿದೆ, ಸ್ಪೆಷಲಿ ಹೂವು ಸಿಕ್ಕಿದೆ, ಮತ್ತು ಫ್ರೆಶ್ ಊರಿನ ಕೋಳಿಯ ಮೊಟ್ಟೆ ಸಿಕ್ಕಿದೆ, ಅದು ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ತುಂಬ ವ್ಲಾಗ್ ಮಾಡಿದ್ದೇವೆ, ತುಂಬ ಇವಾಗ ಬಹರೇನ್ಗೆಲ್ಲ ಬಂದು ತುಂಬ ವ್ಲಾಗ್ ಮಾಡಿದ್ದೇವೆ, ರೀಲ್ಸ್ ಎಲ್ಲ ಮಾಡಿದ್ದೇವೆ. ಬಟ್ ಇದು ಮಾಷಾಲ್ಲ ವೆರಿ ಸ್ಪೆಷಲ್. ಅದೇ ಹೇಳಿದೆ ಅಲ್ಲ, ನಾವು ನೇಚರ್ ಬ್ಯೂಟಿಯ ಮುಂದೆ ಉಂಟಲ್ವಾ, ಬೇರೆಲ್ಲವೂ ಕೂಡ ಅದು ಪಕ್ಕದಲ್ಲೇ ಇರಬೇಕು, ಅಷ್ಟು ಬ್ಯೂಟಿಫುಲ್. ಇನ್ನೊಂದು ವೆರಿ ಸ್ಪೆಷಲ್ ನಾವು ನಿಮಗೆ ತೋರಿಸ್ತೇವೆ ನೋಡಿ. ನೀವು ಗಲ್ಫ್ ಕಂಟ್ರಿಯಲ್ಲಿ, ಸ್ಪೆಷಲಿ ಗಲ್ಫ್ ಕಂಟ್ರಿಯಲ್ಲಿ ಜೇನು ಇದು ಅಂತ ಹೇಳಿದರೆ ನೀವು ನಂಬ್ತೀರಾ? ಈ ಒಂದು ಮನೆಯಲ್ಲಿ ತೋರಿಸ್ತೇವೆ ಬನ್ನಿ, ಅಮೇಝಿಂಗ್. ಸೊ ಇದನ್ನು ಇಲ್ಲಿ ಇಡುವಲ್ಲ, ಸೊ ಇಲ್ಲಿ ಬನ್ನಿ. ಈ ಮರವನ್ನು ಏನು ಮಾಡಬೇಡಿ, ಆ್ಯಕ್ಚುಲಿ ನನಗೆ ಇದರ ಐಡಿಯಾ ಇಲ್ಲ ಅಷ್ಟು. ಸೊ ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಜೇನು? ಅಲ್ಲಿ ನನ್ನನ್ನು ಕರೆಕ್ಟ್ ಅಲ್ಲಿ ಕಾಣಿಸ್ತಾ ಇದೆಯಾ? ಹಾಂ, ಅದರಲ್ಲಿ ಇದೆ ನೋಡಿ. ಮಾಷಾ ಅಲ್ಲ, ಬ್ಯೂಟಿಫುಲ್. ನೋಡಿ ಕಾಣಿಸ್ತಾ ಇದೆ. ಈ ಒಂದು ಮನೆಯ ಪಕ್ಕದಲ್ಲಿ ಉಂಟಲ್ವಾ, ಮನೆಯ ಅಂಗಳದಲ್ಲಿ ಜೇನು ಕೂಡ ಬಂದು ಇಲ್ಲಿ ವಾಸಿಸಿದೆ. ಅಂದರೆ ಆ್ಯಕ್ಚುಲಿ ನೋಡಿ, ಬಹುಶಃ ಈ ಒಂದು ಮನೆಯ ಓನರ್ನದ್ದೆಲ್ಲ ತುಂಬ ಇಷ್ಟಪಟ್ಟಿರ್ಬೋದು. ಜೇನು ಕೂಡ ಇಲ್ಲಿ ಬಂದು ಅದನ್ನು ಜೇನು ಉತ್ಪತ್ತಿ ಮಾಡ್ತಾ ಇದೆ. ಸೊ ನೋಡಿ, ಈ ಒಂದು ಮರ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇವಾಗ ಇಲ್ಲುಂಟಲ್ಲ, ಸಂಜೆ ಈವ್ನಿಂಗ್ ಆಗ್ತಾ ಬಂತು, ಒಂದು ಇದು ಹೋಗಿ ಉಂಟಲ್ಲ, ಬಿಸಿಲು ಹೋಗಿ ಒಂದು ಕತ್ತಲಾಗ್ತಾ ಬಂತು. ಚೊರೆ ಅಂತ ಹೇಳ್ತೇವೆ ನಾವು, ಹಂಗೆ ಚೆಲ್ಲಲಿಲ್ಲ, ನೀ ಚೊರೆ ಹಾಕೊಂಡಲ್ಲ ಹಬ್ಬ ಅಂತ. ಸೋರೆಕಾಯಿ ಅಂತ ಹೇಳ್ತೇವಲ್ಲ ನೋಡಿ, ಇದು ಆಗಬೇಕಷ್ಟೇ, ದೊಡ್ಡದಾಗಬೇಕಷ್ಟೇ. ಸೊ ಇದು ವಾಟರ್ ಮೆಲನ್, ಬಚ್ಚಂಗಾಯಿಂದ ಬಂದ್ಬತ್ತ ನಮ್ಮ ಅವು. ಮತ್ತು ಇಲ್ಲಿ ನೋಡಿ ಸೋಯಲ್, ಕುಕುಂಬರ್. ಸೋಯಲ್ ಇದೆಲ್ಲ ನೋಡಿ ಸೋಯಲ್, ಕೈಯಲ್ಲಿ ಏನೆಲ್ಲ ಇದೆ ಇವಾಗ ನನ್ನ. ಸರ್ ಇದು ನೋಡಿ ಸೋಯಲ್, ವಾವ್, ಅಲ್ಲ ಅಡ್ಡಿಪೊಳಿಲ್ಲ. ಇವಾಗ ನೋಡುವವರಿಗೆ ಆಗ್ಬೋದು ಇಷ್ಟು ಸಣ್ಣದು ಇಷ್ಟು ಇದು ಎಂಥ ಟೇಸ್ಟ್ ಇರ್ಬೋದು ಅಂತ. ಬ್ಯೂಟಿಫುಲ್. ಅರ್ಧ ಇರಲಿ, ವೈಫ್ಗೆ ಇತ್ತು ಮನೆ. ಸ್ವಲ್ಪ ಈ ಕಡೆ ಬನ್ನಿ. ಪಪ್ಪಂಕಾಯಿ ಅಲ್ಲ, ಬಪ್ಪಂಕಾಯಿ, ಪಪ್ಪಾಯ ಇದೆಲ್ಲ. ಕಬ್ಬು, ಚೌತಿ. ಇದು ಮಾತ್ರ ಇವಾಗ ಉಂಟಲ್ಲ, ಕೊಯ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಇದು ಐ ಥಿಂಕ್ ಈ ಮನೆ ಓನರ್ನ ಫೇವ್ರೇಟ್ ಆಗಿರ್ಲೂಬಹುದು. ಮಾಷಾ ಅಲ್ಲ, ಸೂಪರ್ ಅಡ್ಡಿಪೊಲಿ. ಸೊ ಇದೇನು ಗೊತ್ತಾ, ನೇರಳೆ ಗೊತ್ತಾ ನಿಮಗೆ? ನೇರಳೆ ಗಿಡ ಇದು. ಸೋಯಲ್ ನೋಡಿ, ನೈಟ್ ಆಗ್ತಾ ಬಂತು. ಟೈಮ್ ಎಷ್ಟು ಗೊತ್ತಾ? 7:15. ಏನೋ ಇಲ್ಲಿ ಅಕ್ಕಿಯೆಲ್ಲ ಹಾರಾಡ್ತಾ ಇದೆ. ನಾನು ಸ್ವಲ್ಪ ಇಲ್ಲಿ ಉಂಟಲ್ಲ, ನನ್ನ ಫ್ರೆಂಡ್ ಮಗನ ಜೊತೆ ಇವಾಗ ಫುಟ್ಬಾಲ್ ಇದು ಮನೆ ಅಂಗಳದಲ್ಲಿ. ಫುಟ್ಬಾಲ್ ಆಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಉಂಟಲ್ಲ ಸೋಯಲ್, ಕಾಲೇಜಲ್ಲೆಲ್ಲ ಆಡ್ತಾ ಇದ್ದೆ, ಇಲ್ಲಿ ಕೂಡ ಆಡ್ತೇನೆ. ಒಂದೊಂದು ಪೋಸ್ಟ್ ಹೊಡೆಯುವ ಸೋಯಲ್. ಗೋಲ್.